ಹಾಯ್ ಎಲ್ಲರಿಗೂ ನಮಸ್ಕಾರ. ಬರ್ತ್ಡೇ ಫಂಕ್ಷನ್ದು ವೀಡಿಯೋಸ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅದು ಎಲ್ಲನೂ ರೆಡಿ ಮಾಡಿದೆ. ಬಟ್ ನೋಡ್ತಿದ್ರೆ ದ್ಯಾವಮ್ಮನ ಮಕ್ಕಳ ವೀಡಿಯೋಸ್ ವ್ಯೂಸೇ ಬರ್ತಿಲ್ಲ. ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ನೆನ್ನೆ ಬೆಳಗ್ಗೆ ಹಾಕಿದ ವೀಡಿಯೋ ವ್ಯೂಸೇ ಬಂದಿಲ್ಲ. ಏನು ಮಾಡಬೇಕಂತಲೂ ನನಗೆ ಗೊತ್ತಿಲ್ಲ. ಹಂಗಾಗಿ ಬರ್ತ್ಡೇ ವೀಡಿಯೋ ಮಾಡೋಕ್ಕೆ ನನಗೆ ಮನಸ್ಸು ಬಂದಿಲ್ಲ. ಸಾರಿ, ಎಲ್ಲರ ಹತ್ರ ಸಾರಿ ಕೇಳ್ತಿದ್ದೀನಿ. ಬರ್ತ್ಡೇ ವೀಡಿಯೋ ಮಾಡೋಕ್ಕೆ ನಂಗೆ ಮನಸ್ಸು ಬರಲಿಲ್ಲ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರೆ ವ್ಯೂಸ್ ಬರಲಿಲ್ಲ ಅಂತಂದರೆ ನಮಗೂ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಸಾರಿ. ಎಲ್ಲ ಡಾಲ್ ಥರ ಆಗೋಗೋರಪ್ಪ. ಓಹೋ, ಇವರಿಬ್ರು ನೋಡಪ್ಪ. ಬಬ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರೆ. ಓಹೋ, ಇದೇನಮ್ಮ ಬೊಮ್ಮಿಗ್ಲು? ಹಿಂಗ್ ನಿಂತವಲ್ಲ ಬೊಮ್ಮಿಗ್ಲು. ಓ, ಏನಮ್ಮ ಶೋರೂಮ್ ಬೊಮ್ಮೆಗಳು ಬಂದ್ಬಿಟ್ಟವ ಇಲ್ಲಿಗೆ? ಊನಪ್ಪ, ಶೋರೂಮ್ ಬೊಮ್ಮೆಗಳು ಬಂದವೆ. ನೋಡಪ್ಪ ನಿಂತಿರೋದು. ಹೆಂಗ್ ನಿಂತವೆ? ಜಾನು, ಏನು ಮಾತಾಡ್ದೆ ಹಂಗ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಓ, ಸೂಪರ್ ಆಗೈತೆ. ಮುಕ್ತಾ ಮುಕ್ತಾ ಇವೇಡು ನೋಡಪ್ಪ ಹೆಂಗ್ ಕೂತವೆ. ನಿನ್ನೆ ಎಲ್ಲ ಕೂತ್ಕೊಂಡ್ಲೇ ಇಲ್ಲ, ಬರ್ತ್ಡೇ ಒಳಗೆ ಅಳ್ತಾನೆ ಇದ್ರು. ಇವತ್ತು ನೋಡಿ ಏನ್ ಸೈಲೆಂಟ್ ಆಗಿ ಕೂತವ್ರೆ. ಅಯ್ಯೋ, ಎಷ್ಟು ಚೆನ್ನಾಗವ್ರಮ್ಮ 4 ಜನನು. ಅಲ್ಲೋಡಮ್ಮ, ಒಳ್ಳೆ ಬೊಮ್ಮೆಗಳ ಥರ. ಸೊ ಕ್ಯೂಟ್. ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗವ್ರೆ. ಅಪ್ಪು ಅಪ್ಪು, ಅದಿ ಅದಿ ಶಬ್ದನೇ ಇಲ್ಲ ಬಿಡಿ ಯಾರು. ಎಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟವ್ರೆ. ಜಾನು, ನೀನ್ ಯಾವಾಗ ಬರ್ತೀಯ ನಮ್ಮೂರ್ಗೆ? ಬಗುವಮ್ಮ, ನಾನು ಇವಾಗೆ ಬರ್ತೀನಿ ಮಮ್ಮ. ನಡಿ ಹೋಗೋಣ ನಾವು. ಇವಾಗೆ ಬಂದ್ಬಿಟ್ಟಳಪ್ಪ, ಕರ್ಕೊಂಡೋಗಪ್ಪ. ಸ್ಕೂಲು ಬೇಡ ಏನು ಬೇಡ, ಕರ್ಕೊಂಡೋಗು. ಓಡಾಡೋದ್ರಾಗೆ ಎಕ್ಸ್ಪರ್ಟ್ ಓಡಾಡೋದ್ರಾಗೆ ನಮ್ಮ ರಾಣಿ. ಅಯ್ಯೋ, ಏರ್ಪ್ಲೇನ್ ಹೋಗಿಲ್ಲ ಅಂತಲೇ ಮಾಡ್ತೀನಿ ನಾನು ಇನ್ನು. ಅದಕ್ಕೆ ಬಗುವಮ್ಮ ಜೊತೆ ಹೋಗ್ತೀನಿ ನಾನು. ಹೋಗಿ ಅಂತೆ ಸ್ಕೂಲ್ ಮುಗಿದ್ಮೇಲೆ ಹಾಲಿಡೇಸ್ ಬರುತ್ತಲ್ಲ, ಅವಾಗ ಹೋಗಿ ಅಂತೆ, ಇವಾಗ ಬೇಡ. ಏನಪ್ಪ ನೆನೆ ಬರ್ತ್ಡೇ ಎಲ್ಲ ಹೆಂಗ್ ನಡೀತು? ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ರು? ಪುನಮ್ಮ ಚೆನ್ನಾಗಿ ಆಯ್ತು. ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟರು, ಊಟಗಳೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರಿ. ಬರ್ತ್ಡೇಗೂ ಈ ಥರ ಎಲ್ಲ ಮಾಡ್ಬೋದಾ ಅಂತಂದ್ರಮ್ಮ. ತುಂಬಾನೇ ಖುಷಿ ಪಟ್ರಮ್ಮ ನನ್ನ ಫ್ರೆಂಡ್ಸ್ ಎಲ್ಲ. ನಿಮ್ಮ ಅತ್ತೆ ಊರವರು ಜಾಸ್ತಿ ಜನ ಬಂದಿದ್ರು. ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬರ್ತ್ಡೇದೂ ಎಲ್ಲಿ ಯಾರು ನೋಡ್ತಾ ಇಲ್ಲ, ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ನಮ್ಮ ವ್ಯೂವರ್ಸ್ಗೆ ಯಾಕೋ ದ್ಯಾವಮ್ಮನ ಮಕ್ಕಳು ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಯಾಕೆ ಸುಮ್ಮನೆ ಇಲ್ದಿದ್ದೆಲ್ಲ ರಿಸ್ಕ್ ತಗೊಬೇಕು ಅಂತ ಹಿಂಗೆ ಮಾಡ್ತಾ ಇದ್ದೀರಿ. ಇರ್ಲಿ. ಯಾಕೋ ದ್ಯಾವಮ್ಮನ ಮಕ್ಕಳು ಹತ್ತತ್ರ 1,000 ಸಂಚಿಕೆ ಆಗೋಯ್ತಲ್ಲ, ಅದಕ್ಕೆ ಎಲ್ಲೋ ಬೇಜಾರಾಗಿರ್ಬೇಕಮ್ಮ. ಆಯ್ತಲ್ಲ, 1.5 ವರ್ಷ ದ್ಯಾವಮ್ಮನ ಮಕ್ಕಳು ಶುರುವಾಗಿ, ಅವ್ರಿಗೂ ಬೇಜಾರೈತಾನೆ. ಹೊಸ ಸ್ಟೋರಿ ಯಾವ್ದಾದ್ರು ಮಾಡ್ಬೇಕಿನ್ನ. ಹೊಸ ಸ್ಟೋರಿ ಬೇಡ ಅಂತವ್ರಲ್ಲಪ್ಪ. ಇದನ್ನ ಮುಗಿಸ್ಬಿಡೋಣ. ಹೊಸ ಸ್ಟೋರಿ ಯಾವ್ದಾದ್ರು ಮಾಡೋಣ ಅಂದ್ರೆ ಬೇಡ ಅಂತವ್ರೆ. ಏನ್ ಮಾಡ್ಬೇಕನ್ನೋದೇ ನಂಗೂ ದಿಕ್ ತೋರಿಸ್ತಾ ಇಲ್ಲ. ಆ ಹೋಟ್ಲು ಹುಡುಗನ ಬಂದಿದ್ನೇನಪ್ಪ, ಎಲ್ಲ ಎತ್ಕೊಂಡು ಹೋದ್ರಾ? ಅಮ್ಮ, ಅವ್ರು ಬಂದಿಲ್ಲ, ಕೆಲಸದವ್ರು ಬಂದು ಎಲ್ಲ ತಗೊಂಡು ಹೋದ್ರು. ಹೆಂಗೋ ಊಟ ಆರ್ಡ್ರ್ ಮಾಡಿದ್ ಸರಿ ಹೋಯ್ತಮ್ಮ. ಇಲ್ಲ ಅಂತಂದಿದ್ರೆ ಅಷ್ಟೇನ ನಮ್ಮ ಕೆಲಸ ಗೋಯಿಂದ ಇಲ್ಲೇ ಮಾಡ್ಸಿದಿದ್ರೆ. ಯಾರಪ್ಪ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡವ್ರು ಮಾಡೋರೆಲ್ಲಾನು ಅವರೆಲ್ಲ ರೆಡಿ ಮಾಡಿರ್ತಾರೆ, ತಂದಿಕ್ಕಿದ್ರೆ ಬಡಿಸ್ಬೋದು. ಇಲ್ಲ ಅವರೇ ಬಂದಿದ್ರಲ್ಲ ಬಡ್ಸಕ್ಕೆ. ಹ್ಞೂ, ಅವ್ರದ್ದೇ ಬಡ್ಸೋ ಜವಾಬ್ದಾರಿ ಎಲ್ಲ ಇದ್ದಿದ್ದು, ಅವರೇ ಬಡ್ಸಿದ್ರು. ಕೇಕ್ ಚೆನ್ನಾಗಿತ್ತು ವಿಜಯಣ್ಣ. ಚೆನ್ನಾಗಿತ್ತ ಸಿಂಚು? ಹ್ಞೂ ಅಣ್ಣ, ಚೆನ್ನಾಗಿತ್ತು. ಇನ್ನ ಉಮಾ ಮದುವೆ ಆಯ್ತಪ್ಪ. ಉಮಾ ಮದುವೆ ಒಂದು ಮುಗಿಸ್ಬಿಟ್ಟು ಇವ್ರಿಬ್ರಿಗೂ ಉಟ್ ಕೂದ್ಲು ಕೊಟ್ಬಿಟ್ರೆ ಇದೊಂದು ಕೆಲಸ ಮುಗೀತು ನಮ್ಕ. ಉಮಾ ಮದುವೆ ಗ್ರ್ಯಾಂಡಾಗಿ ಮಾಡ್ಬೋದಾಗಿತ್ತಲ್ಲಮ್ಮ. ಏನೋ ಅವ್ರು ಇಷ್ಟಪಡ್ತಾ ಇಲ್ಲ ಅಂತಪ್ಪ. ಗ್ರ್ಯಾಂಡಾಗಿ ಮದುವೆ ಮಾಡೋದು ಬೇಡ, ಎಲ್ಲನ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಬಣ್ಣ ಅಂತವ್ರೆ. ನೋಡೋಣ, ಆಗ್ಲಿ ಇನ್ನೊಂದ್ಸರಿ ಕೇಳೋಣ ಏನಂತಾರ. ಬಬ್ಲು, ಇನ್ನ ಒಂದ್ 2 ದಿವಸ ಇರಪ್ಪ, ಹೋಗಿ ಅಂತೆ. ಇಲ್ಲ ಅಜ್ಜಿ, ಸ್ಕೂಲ್ ರಜೆ ಹಾಕಂಗಿಲ್ಲ, ಮಿಸ್ ಬೈತಾರೆ ನನ್ನನ್ನ. ಅದಕ್ಕೆ ಹೋಗ್ತಾ ಇದೀವಿ ನಾವು. ಅಮ್ಮ ಇಲ್ಲ ಅಜ್ಜಿ? ಅಮ್ಮ, ನಿಮ್ ಸಂಗೀತ ಅಮ್ಮ ಎಲ್ಲ ಮಾತಾಡ್ತಾವ್ರಪ್ಪ, ಬರ್ತಾರೆ. ನೀನ್ ಹೋಗಿ ಅಂತ ಇರೋ ಇನ್ನ 2 ದಿವಸ. ಜಾನು ಕೇಳ್ತಾ ಇರ್ತಾಳೆ ಯಾವಾಗ್ಲೂನಾ. ಹಾಲಿಡೇಸ್ ಬರ್ತೀನಿ ಅಜ್ಜಿ ನಾನು. ಹಾಲಿಡೇಸ್ ಬರ್ತೀಯಾ? ಇಲ್ಲೊಂದ್ ಸ್ವಲ್ಪ ದಿನ ಸಂಗೀತ ಅಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ದಿವಸ ಇರ್ತೀನಿ ನಾನು. ನಿನ್ನೆ ಕಾರ್ತಿಕ್ ನೋಡ್ದೆ, ಅವನೇನೋ ಸಣ್ಣನೇ ಅವನೇ, ದೊಡ್ಡನೇ ಆಗಿಲ್ಲ ಅವನು. ಯಾಕಜ್ಜಿ? ಅವನ ಎಷ್ಟಿದ್ರು ಹಂಗೆ ಅವನೇ, ಒಳಕ್ಕೆ ಅವನೇ. ಮಾತಾಡ್ಸಿದ್ದ? ಮಾತಾಡಿಸ್ತಾ. ಮೀನೂ ಬಂದಿದ್ಲು, ಆಮೇಲೆ ಜೇಮ ಅಜ್ಜಿ, ಸುನಂದ ಅಜ್ಜಿ, ಶೋಭಿತಾ ಆಂಟಿ, ಅವ್ರ ಪಾಪು ಎಲ್ಲಾರನ್ನೂ ಮಾತಾಡಿಸ್ತೆ ನಾನು. ಓಹೋ, ಏನಮ್ಮ ಇದು? ಒಳ್ಳೆ ಗಾಲ್ಡ್ ಬೊಂಬಿಗೆ ನಿಂತ್ಬಿಟ್ಟವ್ರಲ್ಲ ಇವ್ರು 4 ಜನನು. ಏನ್ ಬಬ್ಲು? ಸಂಗೀತಮ್ಮ ನೋಡಿ ಹೆಂಗ್ ನಿಂತ್ಕೊಂಡವ್ರೆ. ಸಂಗೀತಮ್ಮ, ಜಾನು ನೋಡಿ. ಸಂಗೀತಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಜಾನು ಒಬ್ಳೆ ನಿನ್ ಕಣ್ಣಿಗೆ ಕಾಣಿಸ್ತಾ ಇರೋದು, ಯಾರು ಕಾಣಿಸ್ತಾ ಇಲ್ಲ. ಜಾನು ಅಂತ ನೀನು, ಅವಳು ಬಬ್ಬು ಮಾಮ ಅಂತ ಅವಳು. ಸರೋಗೈತೆ ಇಬ್ರಿಗೂನು. ಅಕ್ಲಮ್ಮ ಅಜ್ಜಿ, ಹಂಗೆಲ್ಲ ಅನ್ಬೇಡಿ, ಜಾನುಗೆ ದೃಷ್ಟಿ ಆಗುತ್ತೆ. ಅಯ್ಯೋ, ನಾನೇನು ಅನ್ನಿಲ್ಲ ಹೇಳಪ್ಪ ನಿಮ್ ಜಾನುನಾ, ನಾನೇನು ಅನ್ನಿಲ್ಲ. ಬಗುಮಮ್ಮ ಸಾಕಾ? ನಾನಿನ್ನ ಬಟ್ಟೆ ತೊಳಾಡ್ತೀನಿ ಬಗುಮಮ್ಮ. ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಸುಂದರ ಜಾನು. ಓಹೋ, ಇವ್ನಿಗೆ ಅವ್ರ ಅಮ್ಮನ ಜ್ಞಾಪಕ ಬಂದ್ಬಿಟ್ಟವಳೆ. ನೋಡಪ್ಪ ವಿಜಯ್, ಅವ್ರ ಅಮ್ಮನ್ ಕೇಳ್ತಾ ಇರೋದವನು.
ಅಮ್ಮ ನೋಡು ಪಿಳ್ಳೆ ಹೆಂಗ್ ಕೂತ್ಕೊಂಡೈತೆ ಏ ಅದೇ ನಗು ಅಮ್ಮ ಎಲ್ಲರಿಗೂ ನಗುವು ನೆನ್ನೆಲ್ಲ ಬರ್ತ್ಡೇ ಪಾರ್ಟಿ ಒಳಗೆ ಓಡಾಡಿ ಸುಸ್ತಾಗ್ಬಿಟ್ಟವ್ರೆ